ಮಿಕ್ಸರ್ ಪಾರ್ಟಿಗಳಿಗೆಲ್ಲ ಫ್ರೀಯಾಗಿ ಅವಕಾಶ ಕೊಟ್ಟಿದ್ದೀರಾ ಸರ್? ನೀವು ಸರ್ಕಾರ ನೀವು ಅಪೋಸಿಷನ್ ಆಗಿದ್ದಾಗ ಏನಾದರೂ ಸಂಸ್ಕೃತಿ ಬಗ್ಗೆ ಬಿಜೆಪಿ ಮಾತಾಡ್ತಿದ್ರು. ಮೊನ್ನೆ ಸುಧಾಕರ್ ಅವರು ನೆಲಮಂಗಲದಲ್ಲಿ ಒಂದು ಪೂರ್ತಿ ಎಣ್ಣೆ ಪಾರ್ಟಿ ಮಾಡಿದ್ದಾರೆ. ನಿಮ್ಮ ಕಡೆಯಿಂದ ಏನು ಆಕ್ಷನ್ ತಗೊಂಡಿಲ್ಲ? ಈಗ ನಿನ್ನೆ ಮಾಡವ್ರೆ ಮೊನ್ನೆ ಸುಧಾಕರ ಅಭಿನಂದನಾ ಕಾರ್ಯಕ್ರಮ ಇಟ್ಕೊಂಡಿದ್ರು. ಒಂದು ಯಾರು ಮಿಸ್ಟರ್ ಡಾಕ್ಟರ್ ಸುಧಾಕರ ಅವರು, ಅಶೋಕ್ ಕೂಡ ಅದರಲ್ಲಿ ಭಾಗಿಯಾಗಿದ್ರು. ಅಶೋಕ್ ಅಂದ್ರೆ ಯಾರು? ಲೀಡರ್ ಆಫ್ ದಿ ಅಪೋಸಿಷನ್. ಅವರು ಭಾಗಿಯಾಗಿದ್ರು. ವೇದಿಕೆ ಮೇಲೆ ಬಹಿರಂಗವಾಗಿ ಮದ್ಯ ವಿತರಣೆ ಮಾಡಿದರು. ಭಾಳ ಇವರು ಸಂಸ್ಕೃತಿ ಬಗ್ಗೆ, ಸಂಪ್ರದಾಯದ ಬಗ್ಗೆ ಭಾಳ ಮಾತಾಡ್ತಾರೆ. ಸರಬರಾಜು ಮಾಡಲಿಕ್ಕೆಲ್ಲ ಪರ್ಮಿಷನ್ ನೀವೇ ಕೊಟ್ಟಿದ್ದಾರೆ, ಇಲಾಖೆ ಕೊಟ್ಟಿದ್ದಾರೆ, ಎಕ್ಸೈಸ್ ಡಿಪಾರ್ಟ್ಮೆಂಟ್ ಎಲ್ಲ ಪರ್ಮಿಷನ್ ಕೊಟ್ಟಿದ್ದಾರೆ, ಅವ್ರ ಬಗ್ಗೆ ನೀವು ಕ್ರಿಟಿಸೈಸ್ ಮಾಡ್ತೀರಾ. ನಿಮ್ಮ ಸರ್ಕಾರ ಅನುಮತಿ ಕೊಡುತ್ತೆ, ಅವ್ರು ಮಾಡಿದ್ದಾರೆ, ತಪ್ಪೇನಿದೆ ಅದರಲ್ಲಿ? ಯಾರು ಅನುಮತಿ ಕೊಟ್ಟಿರೋದು? ಅನುಮತಿ ಕಾಪಿ ತೋರ್ಸಪ್ಪ. ಎಲ್ಲಿ ಕೊಡು, ಎಲ್ಲಿ ಕೊಡೆ, ಅದು ಯಾವುದು ಕೊಡು, ಅದು ಸುಮ್ಮನೆ ತೋರಿಸ್ಬಿಟ್ರಿ ಹಿಂಗೆ. ಆಯ್ತಪ್ಪ, ಲಿಕ್ಕರ್ ಮಾರಾಟ ಮಾಡ್ತಾರೆ, ಹಾಗಂತೇಳಿ ನೀವು ಸಂಪ್ರದಾಯ ಮಾಡೋರು ಏನ್ ಬಹಳ ಸಂಸ್ಕೃತಿ ಬಗ್ಗೆ ಮಾತಾಡೋರು ಕುಡಿರಿ ಅಂತ ಕೊಡಿ ಅಂತ ಹೇಳಿದ್ದಾರ? ಕ್ರಮ ಏನು ಮಾಡಿಲ್ಲ. ನಾನು ಯಾಕೆ ಹೇಳಿದೆ ಅಂತ ನೀವು ಅವ್ನು ಕೇಳದೊತ್ತಿಗೆ, ಪ್ರಶ್ನೆ ಕೇಳದೊತ್ತಿಗೆ ನಾನು ಹೇಳಿರ್ಲಿಲ್ಲ. ನಾನು ನೀವು ಪ್ರಶ್ನೆ ಕೇಳಿದ್ರಲ್ಲ ಅಂತ ಹೇಳಿದೆ. ಬಿಜೆಪಿಯವರು ಸಂಸ್ಕೃತಿ ಬಗ್ಗೆ, ಸಂಪ್ರದಾಯದ ಬಗ್ಗೆ, ಸತ್ಸಂಗದ ಬಗ್ಗೆ ಮಾತಾಡ್ತಾರೆ. ಅವರೇ ಈ ಥರ ಎಲ್ಲ ಮಾಡಿದಾರಲ್ಲಪ್ಪ ಅಂತ ಅಷ್ಟೇ ಹೇಳಿದ್ರು. ನಾವು ಲೈಸೆನ್ಸ್ ಕೊಡ್ತೀವಿ ಹಾಗಂತೇಳಿ ನಾನು ಕೇಳಪ್ಪ, ಕುಡಿಬೇಕು ಪ್ರಾಹಿಬಿಷನ್ ಇದೆಯಂದ್ರೆ ಇಲ್ಲಿ ನಮ್ಮ ರಾಜ್ಯದಲ್ಲಿ ದೇರ್ ಇಸ್ ನೋ ಪ್ರಾಹಿಬಿಷನ್ ಅಟ್ ಆಲ್. ಕುಡಿಯೋಕ್ಕೆ ಅವಕಾಶ ಇದೆ ಹಾಗಂತೇಳಿ ಆಗ ಮದುವೆ ಮಾಡ್ಕೊಂಡು ನೀವು ಆರಾಮಾಗಿರಿ ಅಂತ ಹೇಳ್ತೀವಿ. ಹಾಗಾದ್ರೆ ಎಲ್ಲ ಬೀದಿನಲ್ಲೆಲ್ಲ ಮಾಡುವಂತ ಹೇಳ್ತಾರೆ. ಏನ್ ಪ್ರಶ್ನೆ ಕೇಳ್ಬೇಕಾದ್ರೆ ಇಲ್ಲಿ ಕೇಳಪ್ಪ ತಮ್ಮ, ನೀನು ಸಾರಾಯಿ ಕುಡಿನಾರು ಕುಡಿ, ವಿಸ್ಕಿನಾರು ಕುಡಿ ಹಾಗಂತೇಳಿ ಸಿಕ್ಕದ ಕಡೆ ಎಲ್ಲ ಕುಡಿಯಕ್ಕಾಗತ್ತಾ? ನನಗೆ ನೋಡಪ್ಪ, ಐ ಆಮ್ ನಾಟ್ ಗೋಯಿಂಗ್ ಟು ಮೇಕ್ ಇಟ್ ಎನ್ ಇಶ್ಯೂ. ಬಟ್ ಇದೇನಪ್ಪ ಅಂತಂದ್ರೆ, ಅವರು ಸಂಪ್ರದಾಯ ಹೇಳ್ತಾರೆ, ಬಹಳ ಸಂಸ್ಕೃತಿ ಹೇಳ್ತಾರೆ, ಅದರಲ್ಲಿ ಅಶೋಕನೇ ಭಾಗಿಯಾಗಿದ್ದ ಅಂತ ಅಷ್ಟೇ ಹೇಳಿದ್ದು. ನೀವು ಬರೆಯಾಗಿದ್ರೆ ಬರೀರಿ, ಬಿಟ್ಬಿಡಾಗಿದ್ರೆ ಅವ್ರು ಕೇಳೋದ ಅಂತ ಪ್ರಶ್ನೆ.